ಅಣ್ಣ ಮೊನ್ನೆ ಕ್ಯಾಂಪ್ ವಿಸಿಟ್ ಮಾಡಿದ್ರಿ, ಹೇಗಿದೆ ಬಾಲಣ್ಣ ಸ್ಥಿತಿ? ನಾನು ಶನಿವಾರ ಹೊರಟಿದ್ದೆ, ಶನಿವಾರ ಹೋಗಕ್ಕಾಗಲಿಲ್ಲ. ಭಾನುವಾರನೂ ಹೊರಟೆ, ಆವಾಗಲೂ ಹೋಗಕ್ಕಾಗಲಿಲ್ಲ. ಹೋಗಿದ್ರೆ ನಾನು ಡಾಕ್ಟರ್ಗಳ ಜೊತೆ ಒಳಗೆ ಹೋಗೋ ಚಾನ್ಸ್ ಇತ್ತು. ಆಮೇಲೆ ಚೆಟ್ಟಿಯಪ್ಪ ಡಾಕ್ಟ್ರು ಮತ್ತೆ ಬೇರೆ ಬಹುಶಃ ರಮೇಶ್ ಡಾಕ್ಟ್ರು ಬಂದು ಹೋಗಿದ್ರು ಅಂತ ಒಂದು ಸುದ್ದಿ. ಎಲ್ಲ ಹೋಗಿ ಎಲ್ಲ ತಜ್ಞ ಡಾಕ್ಟರ್ಗಳೆಲ್ಲ ಹೋಗಿದ್ರು. ನಾನು ಮತ್ತೆ ಇನ್ನು ಕೆಲವರು ಎಲ್ಲ ತುಂಬಾ ಜನಗಳು ಫಾರೆಸ್ಟ್ ಮಿನಿಸ್ಟ್ರಿಗೆ ಒಂದು ಎಲ್ಲ ತರನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಯಾರು ಲೆಟ್ರು ಬರೆದಿದ್ದು, ಫೋನು ಮಾಡಿದ್ದು, ಯಾರು ಒಬ್ಬ ತಜ್ಞ ಡಾಕ್ಟರ್ಗಳು ಅಂದ್ರೆ ಚೆಟ್ಟಿಯಪ್ಪ ಅನ್ನೋ ಒಬ್ಬರು ಡಾಕ್ಟರ್ನ ಏನಾರ ಮಾಡಿ ಕಳಿಸಿ ಅಲ್ಲಿ ಸಕ್ಕರೆ ಬೈಲಿನ ಎಲ್ಲ ಆನೆಗಳ ಸ್ಥಿತಿ ಚಿಂತಾಜನಕ ಆಗಿದೆ. ಒಂದು ಆನೆ ಅಲ್ಲ, ಕೆಲವು ಎಲ್ಲ ಆನೆಗಳು ಆಗಿದಾವೆ ಅಂತ ಏನೋ ದೇವ್ರ ದಯೆಯಿಂದ ಚೆಟ್ಟಿಯಪ್ಪ ಡಾಕ್ಟರ್ನ ಕಳಿಸಿದ್ರು. ಚೆಟ್ಟಿಯಪ್ಪ ಡಾಕ್ಟರ್ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ನೋಡಿ ಲಾಸ್ಟಿಗೆ ಅದು ಕಿವಿಗೆ ಗ್ಯಾಂಗ್ರೀನ್ ಆಗಿ ಆ ಕಿವಿನ ಹತ್ತಿರಕ್ಕೆ ಕತ್ತರಿಸಿದ್ದಾರೆ, ಬಾಡಿ ಲೆವೆಲಿಗೆ ಕತ್ತರಿಸಿ ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಈಗ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕಿವಿ ಹೋದ್ರೆ ಹೋಗ್ಲಿ, ಆನೆ ಉಳಿದ್ರೆ ಸಾಕು. ಈ ಬಾಲಣ್ಣ ಆನೆ ಉಂಟಲ್ಲ, ಬಾಲಣ್ಣ ಆನೆಯನ್ನ 2017ರಲ್ಲಿ ಭದ್ರಾವತಿ ಕಾಡಲ್ಲಿ ಹಿಡಿದಿದ್ದು. ಆಮೇಲೆ ಇಲ್ಲಿಗೆ ತಂದು ಇಲ್ಲಿ ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಟ್ರು. ಅದು ಒಳ್ಳೆ ಟ್ರೈನಿಂಗ್ ಎಲ್ಲ ಸ್ಪಂದಿಸಿ ಚೆನ್ನಾಗಿ ಒಳ್ಳೆ ಆನೆನೆ. ಅದರಿಂದ ಯಾರಿಗೇನು ಸಮಸ್ಯೆ ಆಗಿಲ್ಲ. ತೀರ್ಥಹಳ್ಳಿ ಮೂಡಿಗೆರೆಗೂ ಬಂದಿತ್ತು, ಚಿಕ್ಕಮಗಳೂರು ಅಲ್ಲಿಗೂ ಬಂದಿತ್ತು ಈ ಆನೆ. ಎಲ್ಲ ಒಳ್ಳೆ ಕಟ್ಟುಮಸ್ತಾದ ಆನೆ. ಆದ್ರೆ ಈ ಆನೆಗೆ ಏನಾಯ್ತು, ಒಬ್ಬ ಕಲ್ಲಪ್ಪ ಅಂತ ಒಬ್ಬರು ಡಾಕ್ಟ್ರು ಅವ್ರನ್ನ ಅಲ್ಲಿ ನೇಮಿಸಿದ್ರು. ಅವ್ರು ರಿಟೈರ್ಡ್ ಆಗಿದ್ದಾರೆ ಈಗ. ಮೊನ್ನೆ ಅವರೇ ಹೋಗಿ ಇಂಜೆಕ್ಷನ್ ಕೊಟ್ಟಿರೋದು. ಅದು ಹೈ ಡೋಸ್ ಇಂಜೆಕ್ಷನ್ ಆಯ್ತು. ಹಾಗಾಗಿ ಆನೆಗೆ ಅದು ಕಿವಿ ಗಾಯ ಇನ್ನೂ ಜಾಸ್ತಿ ಆಯ್ತು. ಕಿವಿ ಕಂಪ್ಲೀಟ್ ಕತ್ತರಿಸಿ ಹಾಕಿದ್ದಾರೆ, ಅದು ಬಲಗಡೆ ಕಿವಿ. ಇನ್ನಾದ್ರೂ ಸರಿ ಆಗ್ಲಿ ಅಂತ ನಾವು ದೇವರ ಹತ್ರ ಕೇಳ್ಕೊಂತೀವಿ. ಆಮೇಲೆ ಒಳ್ಳೆ ಇಂಜೆಕ್ಷನ್, ಒಳ್ಳೆ ಮೆಡಿಸಿನ್ ಆಗ್ತಾ ಉಂಟು. ಸರ್ಕಾರ ಅದರಲ್ಲೂ ನಮ್ಮ ಸನ್ಮಾನ್ಯ ಫಾರೆಸ್ಟ್ ಮಿನಿಸ್ಟ್ರು ಅವರು ಇದಕ್ಕೆ ಸ್ಪಂದಿಸಿರಲ್ಲ ಅಂತ ನಮ್ಗೊಂದು ಖುಷಿ ಆಗ್ತಾ ಉಂಟು. ಏನೋ ದೇವ್ರ ದಯಿಂದ ಸರಿ ಆದ್ರೆ ಸಾಕು ಅಂತೂ. ಈಗ ಆರಾಮಾಗಿ ಇವತ್ತು ಫೋನ್ ಮಾಡಿದ್ದೆ, ಇಲ್ಲ ಚೆನ್ನಾಗಿ ಫುಡ್ ಎಲ್ಲ ತಿಂತಾ ಇದೆ, ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ, ಮೆಡಿಸಿನ್ ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ಇಷ್ಟು ಬಾಲಣ್ಣನ ಕತೆ. ಇನ್ನು ರೆಡಿ ಆಗಕ್ಕೆ ಎಷ್ಟು ದಿನ ಆಗ್ಬೋದಣ್ಣ? ಎಷ್ಟು ತಿಂಗಳಾಗ್ಬೋದು? ತಿಂಗಳು ಆಗ್ಬೋದು, ಇಲ್ಲ ಮತ್ತೆ ಗ್ಯಾಂಗ್ರೀನ್ ಏನಾರ ಅಲ್ಲಿಗೆ ಸ್ಟಾಪ್ ಆದ್ರೆ ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಇನ್ನು ಭಾರಿ ಕಷ್ಟ ಇದೆ. ಯಾಕೆಂದ್ರೆ ಅದು ಕಿವಿಯಿಂದ ಮತ್ತೆ ಇಡೀ ಇದಕ್ಕೆ ಕಿವಿ ಒಳಗಡೆ ಅಲ್ಲಿಗೆಲ್ಲ ಹರಡಿಬಿಟ್ರೆ ಅಂತ. ಆದ್ರೆ ಒಳ್ಳೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದಾರೆ. ಹಾಗಾಗಿ ಒಂದು 15 ದಿವಸಕ್ಕೆ ತಿಂಗಳಿಗೆ ರೆಡಿ ಆಗ್ತದೆ. ಬಾಲಣ್ಣ ಆನೆ ಈಗ ಸದ್ಯಕ್ಕೆ ರಿಕವರಿ ಸ್ಟೇಜ್ನಲ್ಲಿದೆ. ಅತಿ ಬೇಗನೆ ಬಾಲಣ್ಣ ರಿಕವರಿ ಆಗಲಿ, ಮತ್ತೆ ಎಂದಿನಂತೆ ಕ್ಯಾಂಪ್ಗೆ ಬರುವಂತಾಗಲಿ, ನಾವೆಲ್ಲರೂ ಕೂಡ ನೋಡುವಂತಾಗಲಿ. ಬಾಲಣ್ಣ ಆನೆಯ ಒಂದು ಸ್ಥಿತಿಯನ್ನು ಕಂಡು ಪರಿಸರವಾದಿಗಳು ಮತ್ತು ಆನೆ ಪ್ರೇಮಿಗಳು ಮರುಗಿದ್ದಾರೆ. ಆದರೆ ಒಂದು ಡಾಕ್ಟರ್ ಮಾಡಿದಂಥ ಎಡವಟ್ಟಿನಿಂದಾಗಿ ನಿಜವಾಗ್ಲೂ ಕೂಡ ಎಷ್ಟೊಂದೆಲ್ಲ ಆನೆ ನೋವನ್ನು ಅನುಭವಿಸ್ತಾ ಇದೆ. ನಂತರ ಚೆಟ್ಟಿಯಪ್ಪ ಡಾಕ್ಟರ್ ಬಂದು ಟ್ರೀಟ್ಮೆಂಟನ್ನು ಕೊಟ್ಟು ಸರ್ಜರಿ ಮಾಡಿ ಬ್ಯಾಂಡೇಜ್ ಹಾಕಿದ್ದಾರೆ.